ಡಾಕ್ಟರ್ ಪ್ರಿಯಾಂಕಾ ಉಪೇಂದ್ರ ಅವರು ಸದ್ಯಕ್ಕೆ ಫುಲ್ ಬ್ಯುಸಿ ಆಗಿದ್ದಾರೆ. ಅಪರೂಪಕ್ಕೆ ಕೈಗೆ ಸಿಗ್ತಾ ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಮೇಡಮ್, ಮೊದಲಿಗೆ ಕಂಗ್ರಾಚುಲೇಷನ್. ಥ್ಯಾಂಕ್ ಯು ಸೊ ಮಚ್. ಸದ್ಯಕ್ಕೆ ಹೀರೋಯಿನ್ಗಳಿಲ್ಲ ಕನ್ನಡ ಇಂಡಸ್ಟ್ರಿಯಲ್ಲಿ ಅಂದ್ರೆ ಪ್ರಿಯಾಂಕಾ ಉಪೇಂದ್ರ ಅವರು ನಾನು ಫುಲ್ ಬ್ಯುಸಿ ಇದ್ದೀನಿ ಅಂತ ಹೇಳ್ತಾ ಇರ್ತಾರೆ. ಸೊ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳನ್ನು ಒಪ್ಕೋತಾ ಇದ್ದೀರಾ. ಸೊ ಹೆಂಗನ್ಸ ಸೆಪ್ಟೆಂಬರ್ 21 ಸಿನಿಮಾನ ಒಪ್ಕೊಳ್ಳೋಕ್ಕೆ ಮೇನ್ ರೀಸನ್ ಏನು ಅಂತ? ಡೆಫಿನೆಟ್ಲಿ ಸ್ಟೋರಿ, ಕಥೆ ಆ್ಯಂಡ್ ದ ಟೀಮ್. ಒಂದು ಯಂಗ್ ಟೀಮ್ ಆ್ಯಂಡ್ ನಮ್ಮ ಡಿರೆಕ್ಟರ್ ಶಿತಿ, ಶಿ ಈಸ್ ಓನ್ಲಿ 21 years old. ಬಟ್ ಸಬ್ಜೆಕ್ಟ್ ತುಂಬಾ ಚೆನ್ನಾಗಿದೆ. ನನ್ನ ಪಾತ್ರ ತುಂಬ ಚೆನ್ನಾಗಿದೆ. ನಂಗೆ ತುಂಬ ಖುಷಿ ಆಯಿತು. ಯಾಕಂದರೆ ಅಲ್ಝೈಮರ್ಸ್ ಬಗ್ಗೆ ಇದೆ ಸ್ಟೋರಿ, ಆಲ್ರೆಡಿ ಆಗಲೇ ಗೊತ್ತಾಗ್ಬಿಟ್ಟಿದೆ. ಸೊ ಅದು ಒಂದು ತುಂಬ ವೈಡ್ ಸ್ಪ್ರೆಡ್ ಆಗ್ತಿದೆ ಆ ಡಿಸೀಸ್ನ. ಸೊ ಖಂಡಿತ ಅದ್ರ ಬಗ್ಗೆ ಒಂದು ಒಳ್ಳೆ ಅವೇರ್ನೆಸ್ ಬೆಳೆಸ್ಬೋದು ಈ ಮೂವಿಯಿಂದ. ಅದ್ರ ಜೊತೇಲಿ ಕೇರ್ ಗಿವರ್ಸ್ ಬಗ್ಗೆ ನಾವು ಜಾಸ್ತಿ ಮಾತಾಡಲ್ಲ. ಈವನ್ ಲೈಕ್ ನಾವು ಸಿನಿಮಾದಲ್ಲಿ ಟೆಕ್ನಿಷಿಯನ್ಸ್ ಬಗ್ಗೆ ಜಾಸ್ತಿ ಮಾತಾಡಲ್ಲ. ಆ್ಯಕ್ಟರ್ಸೇ ಫ್ರಂಟಲ್ಲಿ ಇರ್ತಾರೆ ಜಾಸ್ತಿ. ಸೊ ಹಾಗೆ ವಿಕ್ಟಿಮ್ಸ್ ತುಂಬ ಫ್ರಂಟಲ್ಲಿ ಇರ್ತಾರೆ. ಖಂಡಿತ ಅದು ಒಂದು ತುಂಬ ದೊಡ್ಡ ಡಿಸೀಸ್ ಆ್ಯಂಡ್ ಎಲ್ಲ ಕಡೆ ವೈಡ್ ಸ್ಪ್ರೆಡ್ ಆಗ್ತಿದೆ. ಬಟ್ ಐ ಥಿಂಕ್ ಈ ಮೂವಿನಲ್ಲಿ ಪರ್ಟಿಕ್ಯುಲರ್ಲಿ ಅವರು ಕೇರ್ ಗಿವರ್ಸ್ ಬಗ್ಗೆ ಫೋಕಸ್ ಮಾಡಿ, ಕೇರ್ ಗಿವರ್ಸ್ ಮೇಲೆ ಫೋಕಸ್ ಮಾಡಿ ಮಾಡ್ತಿರೋದು ತುಂಬ ವಿಶೇಷ ಅನಿಸ್ತು. ಮೇಡಮ್, ಈ ಕತೆ ಒಪ್ಕೊಳ್ಳೋಕ್ಕೆ ನಿಮ್ಮ ಮನೇನೇ ಕಾರಣನ ಅಂತ? ಯಾಕಂದ್ರೆ ಉಪ್ಪಿ ಸರ್ ತಂದೆ ತಾಯಿಗೂ ಒಂದು ಏಜ್ ಆಗಿದೆ, ಅಥವಾ ನಿಮ್ಮ ತಂದೆ ತಾಯಿಗೂ ಏಜ್ ಆಗಿದೆ. ಸೊ ಎಲ್ಲೋ ಒಂದು ಕಡೆ ಮರೆವು ಅನ್ನುವಂಥದ್ದು ಈಗಾಗಲೇ ಶುರು ಆಗ್ಬಿಟ್ಟಿದೆ. ಅಂದ್ರೆ ಏಜ್ ಪೀಪಲ್ ಅಲ್ಲಿ ಇದ್ದೇ ಇರುತ್ತೆ. ಆ ಕಾರಣ ಒಪ್ಕೊಂಡ್ರೆ ಅದು ಈಸಿ ಆಗುತ್ತೆ ಅಂತ ಅನ್ಸುತ್ತಾ ನಿಮಗೆ? ಹಾಗೆ ಆ್ಯಕ್ಚುಲಿ ನಮ್ಮ ಮಾವ ಅವ್ರಿಗೆ ಸ್ವಲ್ಪ ಇವಾಗ ಈಸ್ ಅರೌಂಡ್ 85-86. ಸೊ ಅವ್ರಿಗೆ ಸ್ವಲ್ಪ ಮರು ಜಾಸ್ತಿ ಆಗ್ತಿದೆ. ಆ್ಯಂಡ್ ನನ್ನ ಅಮ್ಮಮ್ಮಗೆ ಆಗಿತ್ತು ಹಂಗೆ. ನನ್ನ ಗ್ರ್ಯಾಂಡ್ ಮದರ್, ನನ್ನ ಅಮ್ಮಂಗೆ ನನಗೆ ಗೊತ್ತಿರ್ತಿತ್ತು. ಬಟ್ ನನ್ನ ಅಮ್ಮಂಗೆ ಕೆಲವು ಸತಿ ಮರ್ತೋಗ್ತಿತ್ತು. ಮದುವೆ ಆಗಿದೆ ಅಂತ ಮರ್ತೋಗ್ತಿತ್ತು. ಕಾಲೇಜಿಂದ ಬಂದ್ಯಾ ಅಂತ ಕೇಳ್ತಿದ್ರು ಮದುವೆ ನಂತರ. ನಮ್ಮ ಮಕ್ಕಳನ್ನ ನೋಡಿ ನನ್ನ ಜ್ಞಾಪಕ ಶಕ್ತಿ ಕಮ್ಮಿ ಆಗಿಬಿಟ್ಟಿತ್ತು ಫುಲ್ಲು. ಸೊ ಅವಾಗ ನೀವು ಏನು ಲೈಕ್ ಅದು ಒಂದು ಇನ್ನಸೆನ್ಸಿಂದ ಕೇಳ್ತಾರೆ ಅವರು ಆ್ಯಕ್ಚುಲಿ ಅದು. ಸೊ ಆ ಥರ ಸಮಯದಲ್ಲಿ ನಾವು ಹೇಗೆ ಮಾತಾಡ್ಬೋದು, ನಾವು ಹೇಗೆ ಡೀಲ್ ಮಾಡ್ಬೋದು, ನಾವೇ ಮೆಚ್ಯೂರ್ ಆಗಿ ಅದನ್ನು ಹ್ಯಾಂಡಲ್ ಮಾಡಬೇಕಂತ ಅನಿಸುತ್ತೆ. ಸೊ ಖಂಡಿತ ನನ್ನ ರಿಯಲ್ ಲೈಫ್ ಅಲ್ಲಿ ಕೂಡ ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಆ್ಯಂಡ್ ಕೇರ್ ಗಿವರ್ಸ್ ತುಂಬ ದೇ ಹ್ಯಾವ್ ಟು ಬಿ ಅನ್ಕಂಡೀಷನಲ್, ಆ್ಯಕ್ಚುಲಿ ಅನ್ಕಂಡೀಷನಲ್ ಲವ್. ಸೊ ಅದು ಎಸ್ಪೆಷಲಿ ನಾವು ತಾಯಿ ಆದಮೇಲೆ ಅದು ನಮಗೆ ಒಂದು ಒಳಗಿಂದ ಬರುತ್ತೆ. ಸೊ ಖಂಡಿತ ಒಂದಷ್ಟು ಇಮೋಷನ್ಸು ಅದನ್ನು ಅಫ್ಕೋರ್ಸ್ ನಾವು ಚಾನಲ್ ಮಾಡಬೇಕಾಗತ್ತೆ ಈ ಥರ ಪಾತ್ರ ಮಾಡಿದಾಗ. ಮೇಡಮ್, ಸೆಪ್ಟೆಂಬರ್ 21 ಅನ್ನುವಂಥದ್ದು ಅಂದರೆ ಸೆಪ್ಟೆಂಬರ್ ತಿಂಗಳಲ್ಲೇ ಇದು ಆಗ್ತಾ ಇರುವಂಥ ಒಂದು ಇನ್ಸಿಡೆಂಟ್ ಅನ್ಸುತ್ತೆ. ಸೆಪ್ಟೆಂಬರ್ ಅನ್ನುವಂಥದ್ದು ನಿಮಗೆ ಸ್ಪೆಷಲ್ ಅನ್ಸುತ್ತೆ, ಯಾಕಂದರೆ ಉಪ್ಪಿ ಸರ್ ಬರ್ಡೇ 18th 21 ಸಿನಿಮಾ ಟೈಟಲ್ಲು. ಸೊ ಇದೆಲ್ಲ ಒಂದು ಹೋಲಿಕೆ ಬಗ್ಗೆ ಹೇಳೋದಾದ್ರೆ ಅದು ಒಂದು ಕೋಇನ್ಸಿಡೆನ್ಸ್ ಅನ್ಸುತ್ತೆ. ಬಟ್ ಅದಕ್ಕೆ ಇನ್ನೊಂದು ಇಂಪಾರ್ಟೆನ್ಸ್ ವಿಶೇಷ ಇದೆ, ಅದು ನಿಮಗೆ ಆಮೇಲೆ ಗೊತ್ತಾಗುತ್ತೆ. ಬಟ್ ಖಂಡಿತ ಸೆಪ್ಟೆಂಬರ್ ತುಂಬ ಇಂಪಾರ್ಟೆಂಟ್ ಮಂತ್ ನನಗೆ ಅಫ್ಕೋರ್ಸ್. ಮೇಡಮ್, ಈ ಸಿನಿಮಾನ ಒಂದು ಅವಾರ್ಡಿಗೋಸ್ಕರನೇ, ಇಂಟರ್ನ್ಯಾಷನಲ್ ಅವಾರ್ಡಿಗೋಸ್ಕರನೇ ಮಾಡ್ತಾ ಇರುವಂಥ ಚಿತ್ರ ಅಂತ ಈಗಾಗಲೇ ಡೈರೆಕ್ಟ್ರು ಹೇಳಿದರು. ಆಲ್ರೆಡಿ ಸಾಕಷ್ಟು ಅವಾರ್ಡ್ಗಳನ್ನು ಪಡ್ಕೊಂಡು ಬಂದಿದ್ದೀರಾ, ಡಾಕ್ಟ್ರೇಟ್ ಕೂಡ ಸಿಕ್ತು ನಿಮಗೆ. ಇದರಿಂದಲೂ ಕೂಡ ಅವಾರ್ಡ್ ಬರುವ ನಿರೀಕ್ಷೆ ಇದೆಯಾ? ಯಾಕಂದರೆ ಬರುತ್ತೆ ಅನ್ನುವಂಥ ಒಂದು ಕಾನ್ಫಿಡೆಂಟ್ ಇದೆಯಾ ಅಂತ? ಇಲ್ಲ, ನಿಜವಾಗ್ಲೂ ಅದು ಖುಷಿ ಕೊಡುತ್ತೆ. ಖಂಡಿತ ನಮಗೆ ಒಂದು ಪ್ರೋತ್ಸಾಹ ಸಿಗುತ್ತೆ. ಆ್ಯಂಡ್ ಅಫ್ಕೋರ್ಸ್ ಶಿತಿಗೆ ಆಗಲೇ ತುಂಬ ನಾಮಿನೇಷನ್ಸ್ ಬಂದಿದೆ. ಬಟ್ ನನಗೆ ಪರ್ಟಿಕ್ಯುಲರ್ಲಿ ಅವಾರ್ಡ್ಗೋಸ್ಕರ ಅಲ್ಲ, ಬಟ್ ಒಂದು ಒಳ್ಳೆ ಸ್ಟೋರಿ ಹೇಳಬೇಕು. ಆ್ಯಂಡ್ ಆ್ಯಸ್ ಅನ್ ಆ್ಯಕ್ಟರ್ ನನಗೆ ತುಂಬ ಖುಷಿಯಾಗುತ್ತೆ ಯಾವಾಗ ಒಂದು ಹೊಸ ಪಾತ್ರ ಮಾಡಬೇಕು. ರಿಯಲಿಸ್ಟಿಕ್ ಪಾತ್ರಗಳು ನಂಗೆ ತುಂಬ ಖುಷಿ ಕೊಡುತ್ತೆ. ಇದರಲ್ಲಿ ಅದು ಕೂಡ ಇದೆ, ಇಮೋಷನ್ಸ್ ಕೂಡ ಇದೆ. ಆ್ಯಂಡ್ ಸಂಪೂರ್ಣವಾಗಿ ಒಂದು ಹೊಸ ರೀತಿ ನನ್ನನ್ನು ನೋಡ್ಬೋದು ಆಡಿಯನ್ಸ್. ಆ್ಯಂಡ್ ಇದುವರೆಗೂ ನಾನು ಬೇರೆ ಬೇರೆ ಜಾನರ್ಸ್ ಮಾಡ್ಕೊಂಡು ಬಂದಿದ್ದೀನಿ. ಒಂದಷ್ಟು ಕಮರ್ಷಿಯಲ್ ಮೇನ್ ಸ್ಟ್ರೀಮ್ ಮೂವೀಸ್ ಕೂಡ ಟ್ರೈ ಮಾಡಿದ್ದೀನಿ. ಸೊ ಆ್ಯಕ್ಷನ್ ನೋಡಿದ್ದೀರಾ ನೀವು ಲಾಸ್ಟ್ ಉಗ್ರಾವತಾರದಲ್ಲಿ. ಸೊ ಇದು ಒಂದು ಸಂಪೂರ್ಣವಾಗಿ ಒಂದು ಬೇರೆ ಕ್ಯಾರೆಕ್ಟರ್. ಆ್ಯಂಡ್ ಯೂಶ್ವಲಿ ನನ್ನನ್ನು ಆಯ್ಕೆ ಮಾಡೋ ಥರ ಇಲ್ಲ, ಸೇಮ್ ಲೈಕ್ ಉಗ್ರಾವತಾರ ಥರನೇ. ಬಟ್ ಆದರೂ ಆ್ಯಸ್ ಅ ಯಂಗ್ ಡೈರೆಕ್ಟರ್ ಶಿ ಸೆಡ್ ಮ್ಯಾಮ್, ನಿಮಗೆ ಈ ರೋಲಲ್ಲಿ ನಾನು ನೋಡಿದ್ದೀನಿ, ನನ್ನ ಕನಸಲ್ಲಿ ನೀವೇ ಇದ್ದೀರಾ ಅಂತ ಇದರಲ್ಲಿ. ಸೊ ಐ ಫೆಲ್ ವೆರಿ ಹ್ಯಾಪಿ ಅಬೌಟ್ ದ್ಯಾಟ್. ಸೊ ಅದಕ್ಕೆ 100% ಎಫರ್ಟ್ ನಾನು ಕೊಡ್ತೀನಿ. ಬಟ್ ಅದ ನಂತರ ಇಟ್ಸ್ ಅಪ್ ಟು ದ ಆಡಿಯನ್ಸ್ ಆ್ಯಂಡ್ ಅವ್ರು ಹೇಗೆ ಅದನ್ನು ರಿಸೀವ್ ಮಾಡ್ತಾರೆ. ಬಟ್ ನನಗೆ ಖುಷಿ ಆಗುತ್ತೆ ಈ ಥರ ಸ್ಟೋರೀಸು, ಈ ಥರ ಡಿಫ್ರೆಂಟ್ ಎಂಪವರಿಂಗ್ ಕ್ಯಾರೆಕ್ಟರ್ಸ್ ಮಾಡೋದು ನಂಗೆ ಖುಷಿ ಕೊಡುತ್ತೆ ಪರ್ಸ್ನಲಿ. ಮೇಡಮ್, ಇದು ಸಿನಿಮಾ ಬಿಟ್ಟು ಮಾತಾಡೋದಾದ್ರೆ ನಿಮ್ಮ ಮಗ ಕೂಡ ಹೀರೋ ಆಗ್ತಿದ್ದಾನೆ, ಆಯುಷ್ ಕೂಡ. ಅದರ ಒಂದು ಸೂಚನೆಯನ್ನು ಮಂತ್ರಾಲಯದಲ್ಲಿ ನೀವು ಕೊಟ್ಟಿದ್ದೀರಾ. ಸೊ ಪ್ರಿಪರೇಷನ್ ಹೆಂಗೆ ನಡೀತಾ ಇದೆ ಅಂತ? ಪ್ರಿಪ್ರೇಷನ್ ನಡೀತಿದೆ. ಆ್ಯಂಡ್ ಸ್ಕ್ರಿಪ್ಟ್ ವರ್ಕ್ ಆಲ್ಮೋಸ್ಟ್ ಆಗೋಗಿದೆ. ಸ್ಕ್ರಿಪ್ಟ್ ಪೂಜೆ ಮಾಡಿದ್ದೀವಿ ಅವತ್ತು. ನಾವು ಫಾರ್ಮಲಾಗಿ ಅನೌನ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ, ಬಟ್ ಹಂಗೆ ನ್ಯೂಸ್ ಎಲ್ಲ ಆಗೋಯ್ತು. ಬಟ್ ತುಂಬ ಖುಷಿ ಆಯಿತು, ಯಾಕಂದರೆ ಒಂದು ಒಳ್ಳೆ ಕಡೆಯಿಂದ ಆಗಿದೆ, ಒಳ್ಳೆ ದಿನ ಆಗಿದೆ, ಅವ್ನ ಬರ್ತ್ಡೇ ದಿನ. ಸೊ ತುಂಬ ಖುಷಿ ಆಗುತ್ತೆ. ಈಸ್ ಫೋಟೋಶೂಟ್ ಎಲ್ಲ ನಡೆಯುತ್ತೆ ನೆಕ್ಸ್ಟ್ ವೀಕ್. ಆ್ಯಂಡ್ ಎಲ್ಲ ಪ್ರಿಪ್ರೇಷನ್ಸ್ ನಡೀತಾ
ನಡೀತಿದೆ. ಸೊ ವೆರಿ ಎಕ್ಸೈಟೆಡ್ ಅಬೌಟ್ ದ್ಯಾಟ್ ಆ್ಯಂಡ್ ಇಮೋಷನಲ್ ಕೂಡ ಆ್ಯಕ್ಚುಲಿ. ಒಂದೊಂದ್ಸತಿ ಇನ್ ರೆಟ್ರೋಸ್ಪೆಕ್ಟ್ ಎಷ್ಟು ಬೇಗ ಹೀಸ್ 21 ಅಂತ ಅನ್ಸುತ್ತೆ. ಬಟ್ ಖಂಡಿತ ಒಂದು ಒಳ್ಳೆ ಟೀಮ್ ಇದೆ ಆ್ಯಂಡ್ ವೇಣು ಅವರಿದ್ದಾರೆ ಆ್ಯಂಡ್ ಪುರುಷೋತ್ತಮ್ ಅವರು ಆ್ಯಂಡ್ ಪ್ರೊಡ್ಯೂಸರ್ಸ್ ಆರ್ ವೆರಿ ಸ್ವೀಟ್, ಅಭಿಷೇಕ್ ಆ್ಯಂಡ್ ಹಿಸ್ ವೈಫ್. ಸೊ ಐ ಆಮ್ ವೆರಿ ಹ್ಯಾಪಿ. ಒಂದು ಒಳ್ಳೆ ಸಬ್ಜೆಕ್ಟಲ್ಲಿ ಅವ್ನು ಬರ್ತಿದ್ದಾನೆ ಆ್ಯಂಡ್ ಕ್ಯಾರೆಕ್ಟರ್ ಸಂಪೂರ್ಣವಾಗಿ ಆಯುಷೆ. ಸೊ ಈ ಮೂವಿ ನೋಡಿದರೆ ಸೇಮ್ ಅದೇ ಥರ ಇದ್ದಾನೆ ನಮ್ಮ ಆಯುಷು. ಸೊ ತುಂಬ ಖುಷಿ ಆಯಿತು ಸ್ಟೋರಿ ಕೇಳಿ. ಸೊ ಹಾಗಾಗಿ ನಾವು ವಿ ಸೆಡ್ ಓಕೆ ಮಾಡಿ ಅಂತ. ಮಾಸ್ ಇದೆಯಾ, ಕ್ಲಾಸ್ ಇದೆಯಾ, ಹೇಗೆ ಅಂತ? ಅದೆಲ್ಲ ನಾನು ಹೇಳೋಕ್ಕಾಗಲ್ಲ. ಆ್ಯಂಡ್ ನೀವು ಅದನ್ನು ಸೆಪ್ರೇಟಾಗಿ ನೋಡ್ತೀರಾ ಸ್ಟೆಪ್ ಬೈ ಸ್ಟೆಪ್. ಬಟ್ ಎಲ್ರದ್ದು ಆಶೀರ್ವಾದ ಖಂಡಿತ ಬೇಕು, ಸಪೋರ್ಟ್ ಬೇಕು, ಮೀಡಿಯಾದವ್ರದ್ದು ಬೆಂಬಲ. ನೀವು ಎಷ್ಟೋ ನಮ್ಮ ಇಡೀ ಕುಟುಂಬಕ್ಕೆ ನೀವು ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ. ಹಾಗೆ ಹಂಗೆ ಆಯುಷ್ಗೆ ಆಶೀರ್ವಾದ ಮಾಡಿ. ಇನ್ನೊಂದು ಪ್ಲಸ್ ಅಂದ್ರೆ ನೀವು ಕೂಡ ಹೀರೋಯಿನು, ತಾರಮ್ಮ ಕೂಡ ಹೀರೋಯಿನು. ಅವರ ಹಸ್ಬೆಂಡ್ ವೇಣು ಅವರು ಇದು ಮಾಡ್ತಾ ಇರೋದು ಏನಂದ್ರೆ ಕ್ಯಾಮ್ರಾ ವರ್ಕ್ ಮಾಡ್ತಾ ಇರೋದು. ಸೊ ಎಷ್ಟು ಖುಷಿ ಇದೆ. ಸೊ ವೇಣು ಸರ್ ಅಂದ್ರೆ ಇನ್ನೂ ಹತ್ರ ಆಗ್ತಾರೆ ಫ್ಯಾಮಿಲಿಗೆ. ಅದರಲ್ಲಿ ದೀಪಿಕಾ ಇನ್ನೊಂದು ವಿಶೇಷ ಏನಂದರೆ, ವೇಣು ಅವರು ನಮ್ಮದು ಎಲ್ಲ ಫಸ್ಟ್ ಮೂವೀಸ್ ಮಾಡಿರೋರು. H2O ನನ್ನ ಫಸ್ಟ್ ಕನ್ನಡ ಚಿತ್ರ. ಆಮೇಲೆ ಉಪಿ ಸರ್ದು ಎ ಚಿತ್ರ. ಐಶ್ವರ್ಯದು ದೇವಕಿನಲ್ಲಿ ವೇಣು ಅವರು ಕ್ಯಾಮ್ರಾಮ್ಯಾನ್. ಆ್ಯಂಡ್ ಇದು ಈ ಮೂವಿನಲ್ಲಿ ಫಸ್ಟ್ ಟೈಮ್ ಆಯುಷ್ದು ಫಸ್ಟ್ ಟೈಮ್ ವೇಣು ಅವರೇ ಮಾಡ್ತಿರೋದು ಅಂದರೆ ತುಂಬ ಖುಷಿ. ಸೊ ಲಕ್ಕಿ ಅನ್ಸುತ್ತೆ. ಲಕ್ಕಿ ಆ್ಯಂಡ್ ಅದು ಒಂದು ನಮ್ಮ ಫ್ಯಾಮ್ಲಿ DOP ಆ ಥರ ಆಗಿಬಿಟ್ಟಿದೆ. ನಮಗೆ ತುಂಬ ಲೈಕ್ ಐ ಫೀಲ್ ವೆರಿ ಕಂಫರ್ಟಬಲ್ ವಿತ್ ವೇಣು ಆ್ಯಂಡ್ ಆಯುಷ್ಗೆ ಕೂಡ ಹಂಗೆ. ಬಿಕಾಸ್ ಅವ್ನ ಅಂಕಲ್ ಥರ, ಬಿಕಾಸ್ ಹೀ ಸೀನ್ ಹಿಮ್ ಫ್ರಮ್ ಚಿಕ್ಕ ವಯಸ್ಸಿಂದ ನೋಡಿದ್ದಾನೆ ಅಲ್ವಾ. ಸೊ ಅದು ಒಂದು ಕಂಫರ್ಟ್ ಇರುತ್ತೆ. ಸೊ ಹಿ ವೋಂಟ್ ಫೀಲ್ ಸ್ಕೇರ್ಡ್. ಸೊ ನನ್ನ ಹತ್ರ ಬಿಟ್ಬಿಡು ಅಂತಿದ್ರು, ಒಂದು 6 months ನನ್ನ ಹತ್ರ ಬಿಟ್ಬಿಡು ಆಯುಷನ ಅಂತಿದ್ರು ಉಪೇಂದ್ರ ಅವ್ರಿಗೆ. ಸೊ ತುಂಬ ಖುಷಿ ಆಗುತ್ತೆ. ಮೇಡಮ್, ನಿಮ್ಮಿಂದ ಏನೆಲ್ಲ ಸಜೆಷನ್ ತಗೋತಾರೆ ಆಯುಷ್ ಅವರು, ಮತ್ತೆ ತಂದೆಯಿಂದ ಉಪಿ ಸರಿಂದ ಏನೆಲ್ಲ ಸಜೆಷನ್ ತಗೋತಾರೆ ಆಯುಷ್ ಅಂತ? ಸದ್ಯಕ್ಕೆ ನಾವು ತುಂಬ ಇನ್ವಾಲ್ವ್ ಆಗ್ತಾ ಇಲ್ಲ. ಆಸ್ ಪೇರೆಂಟ್ಸ್ ನಾವು ಇನ್ವಾಲ್ವ್ ಆಗಿದ್ದೀವಿ. ಬಟ್ ಈಸ್ ಬಿನ್ ವೆಲ್ ಟೇಕನ್ ಕೇರ್ ಆಫ್. ತುಂಬ ಒಳ್ಳೆ ಟೀಮ್ ಇದೆ. ಸಜೆಷನ್ಸ್ ಇನ್ನೂ ಟೈಮ್ ಇದೆ. ಶೂಟಿಂಗ್ ಟೈಮಲ್ಲಿ ನಾವು ಕೂಡ ಉಪೇಂದ್ರ ಅವರು ಕೂಡ ನಾವು ಇಡ್ತೀವಿ. ಬಟ್ ಈಗಲೇ ಡೈರೆಕ್ಟರ್ಸ್ ಮೋಲ್ಡಿಂಗ್ ಹಿಮ್ ವೆರಿ ವೆಲ್. ಅವರು ಸ್ಕ್ರಿಪ್ಟ್ ವರ್ಕ್ಶಾಪ್ ಎಲ್ಲ ನಡೀತಿದೆ, ಫೋಟೋ ಶೂಟ್ಸ್ ಎಲ್ಲ ನಡೀತಿದೆ. ಸೊ ಲುಕ್ ಆ್ಯಂಡ್ ಫೀಲ್ ಎಲ್ಲ ನಡೀತಿದೆ. ಲುಕ್ ಆಗಿರ್ಬೋದು ಅಥವಾ ಫಿಸಿಕಲ್ ಚೇಂಜಸ್ ಏನಾದರೂ ಮಾಡ್ಕೋತಾ ಇದ್ದಾರಾ? ಹಾಗೆ ಅದೇ ಥರ ಒಂದು ಕ್ಯೂಟ್ ಲುಕ್ಕಲ್ಲಿ ಇರುತ್ತೆ. ಈಗ ಏಜಿಗೆ ತಕ್ಕಂತ ಇರುತ್ತೆ. ಸರಿ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ, ಇದು ಡಾಕ್ಟರ್ ಪ್ರಿಯಾಂಕಾ ಉಪೇಂದ್ರ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಸಂದೇಶ್ ಜೊತೆ ದೀಪಿಕಾ, ಪವರ್ ಟಿವಿ, ಬೆಂಗಳೂರು.